ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ. ಕಾಂಗ್ರೆಸ್ ದಲಿತ ನಾಯಕರಿಂದ ಡಿನ್ನರ್ ಮೀಟಿಂಗ್. ಬರಾಂ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ರಹಸ್ಯ ಸಭೆ. ಹಗರಣದ ಹೊಡೆತಕ್ಕೆ ಕಂಗಾಲಾದ ಸಿದ್ದು, ಮುಡಾದಿಂದ ಎಲ್ಲಾ 14 ನಿವೇಶನಗಳು ರದ್ದು. ನಂದೇನು ತಪ್ಪಿಲ್ಲ ಅಂತ ವಿರೋಧಿಗಳಿಗೆ ಸಿಎಂ ಬುದ್ದು. ಓಲ್ವೋ ಬಸ್ನಲ್ಲಿ ಪ್ರಯಾಣಿಕನ ಅಟ್ಟಹಾಸ. ಬಿಎಂಟಿಸಿ ಕಂಡಕ್ಟರ್ಗೆ ಚಾಕುವಿನಿಂದ ಇರಿತ. ಹುಚ್ಚನಂತೆ ವರ್ತಿಸಿದ ಯುವಕ ಖಾಕಿ ವಶಕ್ಕೆ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಕಾರ್ಮೋಡ. ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ಗಳಿಂದ ಅಟ್ಯಾಕ್. ಇರಾನ್ಗೆ ಗಂಭೀರ ಪರಿಣಾಮದ ವಾರ್ನಿಂಗ್ ಕೊಟ್ಟ ಅಮೆರಿಕ. ರಾಜ್ಯಾದ್ಯಂತ ಮುಂದುವರಿದ ಮಳೆ ಅಬ್ಬರ. ವರುಣನ ಆರ್ಭಟಕ್ಕೆ ಜನಜೀವನ ತತ್ತರ. ಚಿಕ್ಕಮಗಳೂರು, ಯಾದಗಿರಿ, ಹಾವೇರಿಯಲ್ಲಿ ಸಾಲು ಸಾಲು ಅವಾಂತರ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಕಾರ್ಮೋಡ ಕವಿದಿದೆ. ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿಯಾಗಿದೆ. 100ಕ್ಕೂ ಹೆಚ್ಚು ರಾಕೆಟ್ಗಳಿಂದ ದಾಳಿಯನ್ನ ನಡೆಸಿದೆ ಇರಾನ್. ಇರಾನ್ ಕೃತ್ಯಕ್ಕೆ ಇಸ್ರೇಲ್ ಪ್ರಧಾನಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ದೀರಿ, ಇದಕ್ಕೆ ಬೆಲೆ ತೆತ್ತುತ್ತೀರಿ ಅಂತ ಹೇಳಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಶಪಥವನ್ನ ಮಾಡಿದ್ದಾರೆ. ನೀವು ಮಾಡ್ತಾ ಇರುವಂತಹ ದಾಳಿ ಸರಿಗಿಲ್ಲ. 100ಕ್ಕೂ ಹೆಚ್ಚು ರಾಕೆಟ್ಗಳ ದಾಳಿಯಾಗಿದೆ. ಇಸ್ರೇಲ್ ಮೇಲೆ ದಾಳಿಯಾಗಿರುವಂತಹ ಹಿನ್ನೆಲೆಯಲ್ಲಿ ವಾರ್ನಿಂಗ್ ಅನ್ನ ಕೂಡ ರವಾನೆ ಮಾಡಿದ್ದಾರೆ ಇಸ್ರೇಲ್ ಪ್ರಧಾನಿ. ತುಂಬಾ ಅಂದ್ರೆ ಅತಿ ದೊಡ್ಡ ತಪ್ಪನ್ನ ಮಾಡಿದ್ದೀರಿ, ಇದಕ್ಕೆ ನೀವು ಒಂದಲ್ಲ ಒಂದು ದಿನ ಬೆಲೆ ತೆರಬೇಕಾಗತ್ತೆ. 100ಕ್ಕೂ ಹೆಚ್ಚು ರಾಕೆಟ್ಗಳಿಂದ ದಾಳಿಯನ್ನು ನಡೆಸಿದ್ದಾರೆ ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ಒಂದ್ ಕಡೆ ಅಮೆರಿಕ ಕೊಟ್ಟಿದೆ. ತಕ್ಕ ಬೆಲೆ ತೆರಬೇಕಾಗತ್ತೆ ಅಂತ ಹೇಳಿ ವಾರ್ನಿಂಗ್ ಅನ್ನ ಕೂಡ ಪಾಸ್ ಮಾಡಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಈಗ ಯುದ್ಧ ಆರಂಭವಾಗಿದೆ. ಉಗ್ರರ ಮೇಲೆ ದಾಳಿ ಮಾಡಿ ಕೆಲವರನ್ನ